ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಕ್ಕಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ವೀಕ್ಷಕರೇ, ಇವತ್ತಿನಿಂದ DBT ಅನ್ನೋದು ಪುಷ್ ಆಗಿರುವಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಕ್ಕಂಥವರಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. DBT ಪುಷ್ ಆದಮೇಲೆ ನಿಮಗೆ ಹಣ ಜಮಾ ಆಗೋದು ಯಾವಾಗ ಬೇಕಾದರೂ ಹಣನ ಕ್ರೆಡಿಟ್ ಆಗ್ಬೋದು. ಅಂತಂದರೆ ಇವತ್ತು ಸಂಜೆಯಿಂದ ಅಥವಾ ನಾಳೆ ಮುಂಜಾನೆಯಿಂದನೂ ಕೂಡ ನಿಮಗೆ ಪಿಂಚಣಿಯನ್ನು ಕ್ರೆಡಿಟ್ ಆಗ್ಬೋದು. ವೀಕ್ಷಕರೇ, DBT ಅನ್ನೋದು ಸರ್ಕಾರದ ಕಡೆಯಿಂದ ಪುಷ್ ಆಗಿದೆ. ಹೀಗಾಗಿ ಇವತ್ತಿನಿಂದ ಹಣನ ನಿಮಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ವೀಕ್ಷಕರೇ, ಪ್ರಾರಂಭ ಆಯಿತು ಅಂತಂದರೆ ಸುಮಾರು ಒಂದು ವಾರದ ಒಳಗಾಗಿ, ಅಂತಂದರೆ ಇವತ್ತು 4ನೇ ತಾರೀಕು ಇರುವುದರಿಂದ ಇವತ್ತಿನಿಂದ ಸುಮಾರು ಒಂದು ವಾರದ ಒಳಗಾಗಿ ಕಂಪ್ಲೀಟಾಗಿ ತಮಗೆ ಜಮಾ ಆಗುತ್ತೆ. ಅಂತಂದರೆ ಎಲ್ಲವೂ ಕೂಡ ಪರಿಷ್ಕರಣೆನ ಆಗಬೇಕಾಗುತ್ತೆ. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಯಾರಿಗೆಲ್ಲ ಬರೋದಿಲ್ಲ, ಯಾರಿಗೆಲ್ಲ ಬರುತ್ತೆ ಪಿಂಚಣಿನ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ನಮಗೆ ಜನವರಿ ತಿಂಗಳದು ಪಿಂಚಣಿನ ಬಂದಿಲ್ಲ, ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಮತ್ತು ಬರದೇ ಇದ್ದಂಥವರಿಗೆ ಬರುತ್ತಾ ಇಲ್ವಾ, ಮತ್ತು ಪಿಂಚಣಿ ಹಣ ಹೆಚ್ಚಳ ಆಗಿದೆನಾ ಅಂತ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದ್ರು. ಅದರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟು ಹೆಚ್ಚಳ ಆಗಿದೆ, ಯಾವಾಗಿನಿಂದ ನಮಗೆ ಬರುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಮತ್ತು ಡಬಲ್ ಪಿಂಚಣಿನ ಕೂಡ ಜಮಾ ಆಗುತ್ತೇನಾ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ತಮಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ಮತ್ತು ವೀಕ್ಷಕರೇ, ಯಾರಿಗೆಲ್ಲ ಜನವರಿ ತಿಂಗಳದು ಪಿಂಚಣಿನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಫೆಬ್ರವರಿ ತಿಂಗಳದು ಕೂಡ ಇವತ್ತಿನಿಂದ DBT ಪುಷ್ ಆಗಿದೆ ಅಂತಂದರೆ ಇವತ್ತಿನಿಂದ ಹಣನ ಕೂಡ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ ವೀಕ್ಷಕರೇ. ಹೀಗಾಗಿ ಯಾರಿಗೆಲ್ಲ ಜಮಾ ಆಗುತ್ತೆ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರಿಗೆಲ್ಲ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ. ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಫೆಬ್ರವರಿ ತಿಂಗಳದು ಪಿಂಚಣಿನ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾಯಿದ್ರು. ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರು. ಪಿಂಚಣಿದಾರರು ಕಮೆಂಟ್ಗಳ ಮೂಲಕ ಫೆಬ್ರವರಿ ತಿಂಗಳದು ಪಿಂಚಣಿನ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ಗುಡ್ ನ್ಯೂಸ್ನ ಬಂದಿರುವಂಥದ್ದು ವೀಕ್ಷಕರೇ. ಅಂತಂದರೆ ಇವತ್ತಿನಿಂದ DBT ಅನ್ನೋದು ಪುಷ್ ಆಗ್ತಾ ಇದೆ. ಪುಷ್ ಆದಮೇಲೆ ನಿಮಗೆ ಒಂದು ವಾರದ ಒಳಗಾಗಿ ಸಂಪೂರ್ಣವಾಗಿ ಪಿಂಚಣಿನೇ ಜಮಾ ಆಗುತ್ತೆ ಅಂತ ಮಾಹಿತಿನ ಇಲಾಖೆ ಕಡೆಯಿಂದ ಬಂದಿರುವಂಥದ್ದು. ಹೀಗಾಗಿ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳಷ್ಟು ಜನರು ಫೆಬ್ರವರಿ ತಿಂಗಳದು ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ರಿ, ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ನಮಗೆ ಜನವರಿ ತಿಂಗಳದು ಪಿಂಚಣಿ ಹಣ ಬಂದಿಲ್ಲ, ನಾವೇನು ಮಾಡಬೇಕು, ನಮಗೆ ಬರುತ್ತಾ ಇಲ್ವಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಜನವರಿ ತಿಂಗಳದು ಪಿಂಚಣಿ ಹಣ ನಿಮಗೆ ಬಂದಿಲ್ಲ ಅಂತಂದರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಯಾಕೆ ಅಂತಂದರೆ ನಿಮ್ಮೊಂದು ಬ್ಯಾಂಕ್ ಸರ್ವರಿಂದ ಆಗಿರ್ಬೋದು ಅಥವಾ ಹೋಲ್ಡ್ ಆಗಿ ನಿಂತಿರ್ಬೋದು ಹಣನ. ಹೀಗಾಗಿ ನಿಮಗೆ ಜನವರಿ ತಿಂಗಳದು ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಜನವರಿ ತಿಂಗಳದು ಮತ್ತು ಫೆಬ್ರವರಿ ತಿಂಗಳದು 2 ತಿಂಗಳದು ಒಟ್ಟಿಗೆ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ವೀಕ್ಷಕರೇ. ಅಂತಂದರೆ ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ 1200 ರೂಪಾಯಿ ಪಿಂಚಣಿನ ಬರ್ತಾಯಿತ್ತು ಅಂತಂದರೆ 2400 ರೂಪಾಯಿ ನಿಮಗೆ ಜಮಾ ಆಗುವಂಥದ್ದು ಫೆಬ್ರವರಿ ತಿಂಗಳಲ್ಲಿ. ಇದನ್ನೇ ಕೆಲವೊಬ್ಬರು ಡಬಲ್ ಪಿಂಚಣಿನ ಅಂತ ಹೇಳ್ತಾ ಇರುವಂಥದ್ದು, ನೀವು ಕೂಡ ನಂಬ್ತಾ ಇರುವಂಥದ್ದು. ಹೀಗಾಗಿ ನಿಮ್ದು ಯಾರ್ದೆಲ್ಲ ಒಂದು ಪೆಂಡಿಂಗ್ ಇದೆ ಜನವರಿ ತಿಂಗಳು ಪಿಂಚಣಿನ, ಅಂಥವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಪಿಂಚಣಿನ ಜಮಾ ಆಗ್ತಾಯಿದೆ ವೀಕ್ಷಕರೇ. ಅಂತಂದರೆ 2 ತಿಂಗಳದು ಪಿಂಚಣಿನ ಈ ಒಂದು ಫೆಬ್ರವರಿ ತಿಂಗಳಲ್ಲೇ ಜಮಾ ಆಗ್ತಾ ಇರುವಂಥದ್ದು. ಹೀಗಾಗಿ ಯಾರೂ ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಖಂಡಿತವಾಗಿಯೂ ಬರುತ್ತೆ ವೀಕ್ಷಕರೇ. ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ನಮಗೆ ವಿಧವಾ ವೇತನ ಪಿಂಚಣಿನ ಹೆಚ್ಚಿಗೆ ಆಗಿದೆ, ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಹೆಚ್ಚಿಗೆ ಆಗಿ ಬರ್ತಾ ಇದ್ದೇನಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವ್ಯಾವ ಯೋಜನೆಯಿಂದ ಎಷ್ಟೆಷ್ಟು ಪಿಂಚಣಿನ ಮಾಸಿಕವಾಗಿ ಪಿಂಚಣಿ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ 1200 ರೂಪಾಯಿ ಪಿಂಚಣಿನ ಮಾಸಿಕವಾಗಿ ಬರ್ತಾ ಇರುವಂಥದ್ದು. ಮತ್ತು ವಿಧವಾ ವೇತನ ಪಿಂಚಣಿ ಏನಿದೆ 800 ರೂಪಾಯಿ ಪಿಂಚಣಿನ ಮಾಸಿಕವಾಗಿ ಬರ್ತಾ ಇರುವಂಥದ್ದು. ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಏನಿದೆ ಅದು 600 ರೂಪಾಯಿ ಪಿಂಚಣಿನ ನಿಮಗೆ ಮಾಸಿಕವಾಗಿ ಬರ್ತಾ ಇರುವಂಥದ್ದು. ಮತ್ತು ಅಂಗವಿಕಲ ಪಿಂಚಣಿ ಏನಿದೆ, ಅಂಗವಿಕಲ ಪಿಂಚಣಿನ ಅವರ ಒಂದು ಅಂಗವೈಕಲ್ಯ ಆಧಾರದ ಮೇಲೆ ಪಿಂಚಣಿನ ಬರುತ್ತೆ. ಅಂತಂದರೆ ಎಷ್ಟು % ಅಂಗವೈಕಲ್ಯನ ಹೊಂದಿರ್ತಾರೆ ಅದರ ಆಧಾರದ ಮೇಲೆ ಅವರಿಗೆ 800 ರೂಪಾಯಿಂದ 2000ವರೆಗೂ ಕೂಡ ಪಿಂಚಣಿನ ಬರುವಂಥದ್ದು ಅಂಗವಿಕಲರಿಗೆ.
ಮತ್ತು ಮನಸ್ವಿನಿ ಪಿಂಚಣಿಯಿಂದ 800 ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು, ಮತ್ತು ಮೈತ್ರಿ ಪಿಂಚಣಿಯಿಂದ ಕೂಡ 800 ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು. ಇಷ್ಟು ತಮಗೆ ಕ್ಲಿಯರಾಗಿ ಮಾಹಿತಿನ ಅರ್ಥ ಆಗಿದೆ ಅನ್ಕೋತೀನಿ. ಯಾವ್ಯಾವ ಒಂದು ಯೋಜನೆಯಿಂದ ಎಷ್ಟೆಷ್ಟು ಮಾಸಿಕವಾಗಿ ಪಿಂಚಣಿ ಬರುತ್ತೆ ರಾಜ್ಯ ಸರ್ಕಾರದ ಕಡೆಯಿಂದ ಅಂತ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಕೂಡ ತಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಮತ್ತು ಯಾರಿಗೆಲ್ಲ ಪಿಂಚಣಿನ ಜನವರಿ ತಿಂಗಳದು ಬಂದಿಲ್ಲ ಅಂತಂದರೆ ವೇಟ್ ಮಾಡಿ, ಫೆಬ್ರವರಿ ತಿಂಗಳಲ್ಲಿ ತಮಗೆ ಬರುತ್ತೆ. ಮತ್ತು ನಿಮಗೆ 2-3 ತಿಂಗಳಿಂದ ಅಥವಾ 5-6 ತಿಂಗಳಿಂದ ಪಿಂಚಣಿನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತಂದರೆ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಏನಾದರೂ ಡಿಆಕ್ಟಿವ್ ಆಗಿತ್ತು, ನೀವು ಟ್ರಾನ್ಸಾಕ್ಷನ್ ಮಾಡಿಲ್ಲ, ಅಕೌಂಟಲ್ಲಿ ಯಾವುದೇ ರೀತಿಯಾಗಿರ್ತಂಥ ಕಳೆದ 3 ತಿಂಗಳಿಂದ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ಅಕೌಂಟ್ ಏನಿದೆ ಡಿಆಕ್ಟಿವ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ವೀಕ್ಷಕರೇ. ಹೀಗಾಗಿ ನಿಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಆ್ಯಕ್ಟಿವ್ ಇತ್ತು ಅಂತಂದರೆ ಅದಕ್ಕೆ NPCI ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. NPCI ಲಿಂಕ್ ಆದರೂ ಕೂಡ ಕೆಲವೊಂದು ಟೈಮು ಬೇರೆ ಅಕೌಂಟಿಗೆ ನೀವು NPCI ಹೊಸ ಅಕೌಂಟ್ಗಳನ್ನ ಓಪನ್ ಮಾಡಿದ್ರಿ ಅಂತಂದರೆ ಅಲ್ಲಿ NPCI ಲಿಂಕ್ ಆಗಿರುತ್ತೆ, ಈ ಒಂದು ಹಳೆ ಅಕೌಂಟಿಗೆ NPCI ಡಿಆಕ್ಟಿವ್ ಆಗಿರುತ್ತೆ ವೀಕ್ಷಕರೇ. ಹೀಗಾಗಿ ಆ ಒಂದು ಹೊಸ ಅಕೌಂಟಿಗೆ ನಿಮ್ಮ ಹಣನ ವರ್ಗಾವಣೆ ಆಗ್ತಾ ಇರುತ್ತೆ. ಏನು ಸರ್ಕಾರದ ಕಡೆಯಿಂದ DBT ಮೂಲಕ ಯಾವುದೇ ಒಂದು ಯೋಜನೆಯಿಂದ ಹಣನ ಬರ್ತಾಯಿತ್ತು ಅಂತಂದರೆ ಎಲ್ಲ ಹಣವು ಕೂಡ NPCI ಯಾವ ಒಂದು ಅಕೌಂಟಿಗೆ ಆಗಿರುತ್ತೆ ಆ ಒಂದು ಅಕೌಂಟಿಗೆ ಹಣನ ವರ್ಗಾವಣೆ ಆಗ್ತಾ ಇರುತ್ತೆ. ಹೀಗಾಗಿ ನೀವು ಒಂದು ಸಾರಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿರುವಂಥ ಡೀಟೇಲ್ಸ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ಬ್ಯಾಂಕ್ ಡೀಟೇಲ್ಸಲ್ಲಿ ಒಂದು ಹೆಸರು, ಮತ್ತು ಆಧಾರ್ ಕಾರ್ಡಲ್ಲಿ ಒಂದು ಹೆಸರು, ಮತ್ತು ಆರ್ಡರ್ ಕಾಪಿಯಲ್ಲಿ ಒಂದು ಹೆಸರು ಇರಬಾರ್ದು ವೀಕ್ಷಕರೇ. ಎಲ್ಲದರಲ್ಲೂ ಕೂಡ ಒಂದೇ ರೀತಿಯಾಗಿ ಹೆಸರುಗಳನ್ನು ಇರಬೇಕಾಗುತ್ತೆ. ಹೀಗಾಗಿ ಎಲ್ಲವೂ ಕೂಡ ಒಂದು ಸಾರಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಚೆಕ್ ಮಾಡ್ಕೊಂಡ ಮೇಲೆ ನಿಮಗೆ ಖಂಡಿತವಾಗಿಯೂ ಎಲ್ಲವೂ ಕೂಡ ಕ್ಲಿಯರ್ ಆಗಿತ್ತು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯನ್ನು ನಿಲ್ಲೋದಿಲ್ಲ ವೀಕ್ಷಕರೇ, ಕಂಪ್ಲೀಟಾಗಿ ಜಮಾ ಆಗುತ್ತೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಪಿಂಚಣಿ ಹಣನ ಹೆಚ್ಚಳ ಆಗಿದೆಯಾ ಅಂತ ಕೇಳ್ತಾಯಿದ್ರು. ಪಿಂಚಣಿ ಹಣ ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಳ ಆಗಿಲ್ಲ ವೀಕ್ಷಕರೇ. ರಾಜ್ಯ ಸರ್ಕಾರದ ಕಡೆಯಿಂದ ಅಥವಾ ಕೇಂದ್ರ ಸರ್ಕಾರದ ಕಡೆಯಿಂದ ಹೆಚ್ಚಿಗೆ ಆಗಿದೆ ಅಂತ ಕೇಳ್ತಾಯಿದ್ರು. ಯಾವುದೇ ರೀತಿಯಾಗಿರ್ತಕ್ಕಂಥ ಹೆಚ್ಚಿಗೆ ಮಾಡಿದ್ದೀವಿ ಅಂತ ನೋಟಿಫಿಕೇಷನ್ ಆಗಲಿ ಆದೇಶ ಆಗಿ ಹೊರಡಿಸಿಲ್ಲ ವೀಕ್ಷಕರೇ. ಹೀಗಾಗಿ ಯಾರೂ ಕೂಡ ಪಿಂಚಣಿನ ಹೆಚ್ಚಳ ಬರುತ್ತೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅಂತ ನಿರೀಕ್ಷೆ ಇಟ್ಕೊಳ್ಬೇಡಿ. ಹಾಗೇನಾದರೂ ಬರ್ತಕ್ಕಂಥ ದಿನಗಳಲ್ಲಿ ಪಿಂಚಣಿಯನ್ನು ಸರ್ಕಾರದ ಕಡೆಯಿಂದ, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಪಿಂಚಣಿ ಹಣಗಳನ್ನು ಹೆಚ್ಚಳ ಮಾಡಿದರು ಅನ್ನೋದ್ರೆ ನಾನು ಖಂಡಿತವಾಗಿ ವಿಡಿಯೋ ಮುಖಾಂತರ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ವೀಕ್ಷಕರೇ ಕೆಲವೊಂದಿಷ್ಟು ಜನರದು ಪಿಂಚಣಿಗಳನ್ನು ರದ್ದಾಗಿದೆ. ಯಾಕೆ ಅಂತಂದರೆ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದನೂ ಕೂಡ ಪಿಂಚಣಿಗಳನ್ನ ಪಡಿತಕ್ಕಂಥವ್ರು ಇದ್ದಾರೆ, ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದನೂ ಪಿಂಚಣಿನ ಪಡಿತಾ ಇದ್ದಾರೆ ಅಂತ ಮಾಹಿತಿನ ಬಂದಿರುವಂಥದ್ದು. ಅಂತಂದರೆ ಒಬ್ಬರು 2 ಯೋಜನೆಗಳಿಗೆ ಪಿಂಚಣಿಗಳನ್ನು ಪಡಿತಾ ಇದ್ರು ಅಂತಂದರೆ ಅಂಥವ್ರ ಪಿಂಚಣಿಗಳನ್ನು ರದ್ದು ಮಾಡ್ತಾಯಿದ್ದಾರೆ ವೀಕ್ಷಕರೇ. ಅಂತಂದರೆ ಒಬ್ಬರು ಒಂದು ಪಿಂಚಣಿ ಮಾತ್ರ ಪಡಿಬೋದಕ್ಕೆ ಅರ್ಹತೆ ಹೊಂದಿರ್ತಾರೆ. ಅಂತಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂತಂದರೆ ಇನ್ನಿತರ ಪಿಂಚಣಿಗಳನ್ನು ತಮಗೆ ರದ್ದಾಗುತ್ತೆ ವೀಕ್ಷಕರೇ. ಬೇರೆ ಬೇರೆ ಒಂದು ಖಾಸಗಿ ಪಿಂಚಣಿಗಳಾಗಿರ್ಬೋದು ಅಥವಾ ಸರ್ಕಾರದ ಇನ್ನಿತರ ಯೋಜನೆಗಳ ಒಂದು ಪಿಂಚಣಿಗಳನ್ನು ನೀವು ಪಡಿತಾ ಇದ್ರಿ ಅಂತಂದರೆ ನಿಮ್ಮ ಒಂದು ಪಿಂಚಣಿ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ, ಬಂದ್ ಆಗುತ್ತೆ ವೀಕ್ಷಕರೇ. ಇಷ್ಟು ತಮಗೆ ಕ್ಲಿಯರಾಗಿ ಮಾಹಿತಿನ ಅರ್ಥ ಆಗಿದೆ ಅನ್ಕೋತೀನಿ ವೀಕ್ಷಕರೇ. ಮತ್ತು ಫೆಬ್ರವರಿ ತಿಂಗಳದು ಪಿಂಚಣಿನ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾ ಇರುವಂಥವ್ರಿಗೆ ಈಗಾಗಲೇ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನಿಂದನೇ DBT ಅನ್ನೋದು ಪುಷ್ ಆಗಿರುವಂಥದ್ದು. ಹಾಗಾಗಿ ಇವತ್ತಿನಿಂದ ಯಾವಾಗ ಬೇಕಾದರೂ ನಿಮಗೆ ಇವತ್ತು ಸಂಜೆವರೆಗೂ ಕೂಡ ಹಣನ ಜಮಾ ಆಗ್ಬೋದು ವೀಕ್ಷಕರೇ. ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಸುಮಾರು 1 ವಾರದವರೆಗೆ ಒಂದು ಸಮಯನ ತೆಗೆದುಕೊಳ್ಳುತ್ತೆ. ಕಳೆದ ಬಾರಿ ನೋಡೋದಾದರೆ ವೀಕ್ಷಕರೇ 4ನೇ ತಾರೀಕು ಹಣನ ಬಿಡುಗಡೆ ಆಗಿತ್ತು. ಆ 4ನೇ ತಾರೀಕು ಬಿಡುಗಡೆ ಆದ ನಂತರ 11ನೇ ತಾರೀಕುವರೆಗೂ ಕೂಡ ಪಿಂಚಣಿಯನ್ನು ಜಮಾ ಆಗಿರುವಂಥದ್ದು. ಅಂತಂದರೆ ಮೊದಲು ಒಂದಿಷ್ಟು ಫಲಾನುಭವಿಗಳಿಗೆ ಹಣನ ಜಮಾ ಆಗ್ತಾಯಿದೆ, ಮತ್ತು ಅದಾದ ನಂತರ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾಯಿದೆ. ಹೀಗಾಗಿ ಫೆಬ್ರವರಿ ತಿಂಗಳದು ಪಿಂಚಣಿನ ಯಾರಿಗೆಲ್ಲ ಜಮಾ ಆಗುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರು ಕೂಡ ಮೊದಲನೇದಾಗಿ ಕೆಲವೊಂದಿಷ್ಟು ಜನರಿಗೆ ಜಮಾ ಆಯಿತು ಅಂತಂದರೆ ಮೆಸೇಜ್ಗಳು ಬರ್ತಾಯಿಲ್ಲ ವೀಕ್ಷಕರೇ. ಅಂತಂದರೆ ಜಮಾ ಆಗಿರುವಂಥ ಮೆಸೇಜ್ಗಳು ಭಾಳಷ್ಟು ಜನರಿಗೆ ಮೆಸೇಜ್ಗಳು ಬರ್ತಾಯಿಲ್ಲ. ಹೀಗಾಗಿ ನಮಗೆ ಇನ್ನೂ ಈ ಒಂದು ತಿಂಗಳ ಹಣನ ಜಮಾ ಆಗಿಲ್ಲ ಅಂತ ಕೆಲವೊಂದಿಷ್ಟು ಜನರು ತಿಳ್ಕೊಳ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಒಂದು ಮೆಸೇಜ್ ಬರ್ತಾಯಿಲ್ಲ ವೀಕ್ಷಕರೇ ಭಾಳಷ್ಟು ಜನರಿಗೆ. ನೀವು ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತಂದರೆ ಒಂದು ಬ್ಯಾಂಕಿಗೆ ಹೋಗಿ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಬೋದು, ಅಥವಾ DBT ಆ್ಯಪ್ ಮುಖಾಂತರವೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಕರ್ನಾಟಕ ಸರ್ಕಾರದ DBT ಆ್ಯಪ್ ಇದೆ, DBT ಆ್ಯಪಲ್ಲಿ ಚೆಕ್ ಮಾಡ್ಕೊಳ್ಬೋದು. ಆದರೆ DBT ಆ್ಯಪಲ್ಲಿ ಚೆಕ್ ಮಾಡಬೇಕು ಅಂತಂದರೆ ನಿಮಗೆ ಹಣ ಬಂದಿರುವ ದಿನವೇ ನಿಮಗೆ DBT ಆ್ಯಪಲ್ಲಿ ಅಪ್ಡೇಟ್ ಆಗೋಲ್ಲ ವೀಕ್ಷಕರೇ. 2-3 ದಿನ ಬಿಟ್ಟು ನಿಮಗೆ DBT ಆ್ಯಪಲ್ಲಿ ಅಪ್ಡೇಟ್ ಆಗುವಂಥದ್ದು. ಹೀಗಾಗಿ ನಿಮ್ಮೊಂದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಅಕೌಂಟಲ್ಲಿ ಚೆಕ್ ಮಾಡಿ ಬಂದಿಲ್ಲ ಅಂತಂದರೂ ಕೂಡ ನೀವು 1 ವಾರದವರೆಗೂ ನೀವು ಕಾಯಿರಿ ವೀಕ್ಷಕರೇ. ಯಾಕೆಂತಂದರೆ ಕೆಲವೊಂದು ಬಾರಿ ಒಟ್ಟಿಗೆ ಎಲ್ರಿಗೂ ಕೂಡ ಹಣನ ಜಮಾ ಆಗೋದಿಲ್ಲ. ಕಳೆದ ಬಾರಿಯೂ ಕೂಡ ಈ ರೀತಿಯಾಗಿ ಪ್ರೊಸೆಸ್ ನಡೆದಿರುವಂಥದ್ದು. ಹೀಗಾಗಿ ನೀವು ಕೂಡ ವೇಟ್ ಮಾಡಿ, ನಿಮಗೆ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ, ಜಮಾ ಆಗುತ್ತೆ ಆದಷ್ಟು ಬೇಗ. ಇವತ್ತಿನಿಂದ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗ್ತದೆ ವೀಕ್ಷಕರೇ. ಅಂತಂದರೆ 10ನೇ ತಾರೀಕು ಒಳಗಾಗಿ ನಿಮಗೆ ಕಂಪ್ಲೀಟ್ ಹಣನ ಜಮಾ ಆಗುತ್ತೆ ವೀಕ್ಷಕರೇ, ವೇಟ್ ಮಾಡಿ. ಇಷ್ಟು ಒಂದು ಪಿಂಚಣಿದಾರರಿಗೆ ಇರ್ತಕ್ಕಂಥ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನೀವು ಏನೆಲ್ಲ ಡೌಟ್ಸ್ಗಳನ್ನು ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ತಿಳಿಸಿದ್ರಿ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ.
ಈ ಮಾಹಿತಿ ತಮಗೆ ಉಪಯುಕ್ತವಾಗಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಮಾಹಿತಿ ಎಲ್ಲ ಕಡೆನೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ತೆ.